ನಮಸ್ತೆ, ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿರುವಂತಹ ಹಿರಿಯ ವಿದ್ಯಾರ್ಥಿ ಭವನದಲ್ಲಿ ಬೋಯಿಂಗ್ ಸಂಸ್ಥೆಯ ವತಿಯಿಂದ ಸುಸಜ್ಜಿತ ಬೋಯಿಂಗ್ ಸುಕನ್ಯಾ ಸ್ಟೆಮ್ ಪ್ರಯೋಗಾಲಯವನ್ನು ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಸುಸಜ್ಜಿತ ಬೋಯಿಂಗ್ ಸುಕನ್ಯಾ ಸ್ಟೆಮ್ ಪ್ರಯೋಗಾಲಯವನ್ನು ಉದ್ಘಾಟನೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿರುವಂತಹ ಹಿರಿಯ ವಿದ್ಯಾರ್ಥಿ ಭವನದಲ್ಲಿ ಬೋಯಿಂಗ್ ಸಂಸ್ಥೆಯ ವತಿಯಿಂದ ಸುಸಜ್ಜಿತ ಬೋಯಿಂಗ್ ಸುಕನ್ಯಾ ಸ್ಟೆಮ್ ಪ್ರಯೋಗಾಲಯವನ್ನು ಉದ್ಘಾಟಿಸಲಾಯಿತು. ಗಣ್ಯರು ಆಗಮನವಾಗ್ತಾ ಇದ್ದಂತೆ ಶಾಲಾ ಮಕ್ಕಳು ನೃತ್ಯವನ್ನ ಪ್ರದರ್ಶಿಸಿದರು. ನೃತ್ಯವನ್ನ ಗಣ್ಯರು ವೀಕ್ಷಿಸಿ ಸಂತೋಷಪಟ್ಟರು. ಆಗಮಿಸಿದ ಗಣ್ಯರನ್ನ ಶಾಲಾ ಮಕ್ಕಳು ವಿಶೇಷ ರೀತಿಯಲ್ಲಿ ಸ್ವಾಗತಿಸಿದರು. ನಮಸ್ಕಾರ.
Yes, ma'am. Ma'am, look here. Ma'am. This place was selected because we are around 6 kilometers away from the main Boeing campus. This lab, you can see a big cockpit. So how many? So we have 3 labs near vicinity. So there's one school near 7 kilometers, that's Gunari, and one more school, Sulivele, that's around 10 kilometers from here. So the Basic, this is a aeroplane, paper aeroplane is the only wings, no other part. We will draw this one, it is go straight, it is modified the wings, it is, we will draw this one, it is roll. It is a balsa wood, it is a center of gravity. It is a vertical stabilizer, horizontal stabilizer. It is wings. Wings is a main part of aeroplane. It is Elion. It is a roll. we have provided laptops and they do practice with block-based coding like Scratch and all. And then we have mechanical manufacturing and sorting station and 3D printers and all of it. So we have some students who have developed projects. Yeah. ಫೋನ್ ಮಾತಾಡ್ಬೇಕಾದಾಗ ಇಟ್ಕೊಂಡಾಗ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ ಮುಖ ಉದಾಹರಣೆಗೆ ಹೋಗಿರೋದು ಉಗ್ರ ಹಾಕೋದು ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಮಂಡಿ ನೋವು ಬರ್ತದೆ ಅವ್ರ ಮಂಡಿ ನೋವು ಮಾಡ್ತಿದ್ವಿ ಅವಾಗ ಟ್ರೀಟ್ಮೆಂಟ್ ಹೋದರೆ ಅವಾಗ ಅವ್ರಿಗೆ ಕೆಲಸ ಮಾಡುವಾಗ ಅದಕ್ಕೆ ನೋಡ್ಬಿಟ್ಟು Yes, okay, ready? Okay. ಈ ವೇಳೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಹಿರಿಯ ವಿದ್ಯಾರ್ಥಿಗಳು ಮತ್ತು ದಾನಿಗಳ ವತಿಯಿಂದ ಹಿರಿಯವ ವಿದ್ಯಾರ್ಥಿಗಳ ಭವನವನ್ನ ನಿರ್ಮಾಣ ಮಾಡಲಾಗಿದ್ದು, ಇದರಲ್ಲಿ ಬೋಯಿಂಗ್ ಸಂಸ್ಥೆಯ ವತಿಯಿಂದ ವಿಜ್ಞಾನ ಮತ್ತು ವಿಮಾನಯಾನಕ್ಕೆ ಸಂಬಂಧಪಟ್ಟಂತ ಸುಸಜ್ಜಿತ ಪ್ರಯೋಗಾಲಯವನ್ನು ನಿರ್ಮಿಸಿ ಪ್ರತಿ ಶನಿವಾರ ಬೋಧಕರನ್ನ ಸಹ ನೇಮಿಸಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಆಕಾಶಯಾನದ ಕುರಿತು ಕುತೂಹಲವನ್ನು ಮೂಡಿಸಿ ವಿಮಾನಯಾನದ ಪೈಲಟ್, ಏರೋಸ್ಪೇಸ್ ಸೇರಿದಂತೆ
ಸೇರಿದಂತೆ ಹಲವಾರು ಉನ್ನತ ಹುದ್ದೆಗಳನ್ನು ಪಡೆಯುವಂತಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಯೋಗಾಲಯವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮಕ್ಕಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ಅಧ್ಯಕ್ಷನಾಗಿ ಬಿಲ್ಡಿಂಗ್ ಕಟ್ಟಬೇಕಂತ ಬಂದೆ. ಬಿಲ್ಡಿಂಗ್ ದಾರಿ ಕಟ್ಟಿಸಿದೆ ನಾನು. ಕಂಟ್ರಿಬ್ಯೂಷನ್ ವರ್ಕ್ ಸ್ಟೂಡೆಂಟ್ಸ್ ಕಂಟ್ರಿಬ್ಯೂಷನ್ ತಗೊಂಡಿದ್ದು. ಈ ಬಿಲ್ಡಿಂಗ್ ಫಿನಿಶ್ ಆಗ್ತಿದ್ದಂಗೆ ಬೋಯಿಂಗ್ ಕಂಪ್ನಿ ಅವ್ರು ಬಂದರು. ಸರ್ ನಮಗೆ ಸ್ಟಮ್ ಲ್ಯಾಬ್ ಬೇಕು ಅಂತ ಕೇಳಿದ್ರು. ಅದನ್ನ ಆಯಿತು ಕೊಡ್ತೀವಿ ಸ್ಟಮ್ ಲ್ಯಾಬಲ್ಲಿ ಅಂತ ಹೇಳಿದ್ವಿ. ಅವರು ಮಕ್ಕಳಿಗೆ ಅನುಕೂಲ ಆಗಂಗೆ ಲ್ಯಾಬಿಂಗ್ ಮಾಡೋಂಗೆ ಸುಮಾರು 8 ತಕ್ಷಣ ಬಂಡವಾಳ ಹಾಕಿ ಮಕ್ಕಳು ಎಲ್ಲ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಲಿ. ನಮ್ಮ ಸ್ಕೂಲ್ ಮಕ್ಕಳೇ ಎಲ್ಲ ಲೆಕ್ಚರರ್ಸ್ ಬಂದು ಮಾತಾಡ್ಕೊಡ್ತಾರೆ. ಪೈಲಟ್ಸ್ ಕಮ್ಮಿ ಆಗಿದ್ದಾರಂತೆ ಬೋಯಿಂಗ್ ಕಂಪ್ನಿಯವರು. ಪೈಲಟ್ಸ್ ಇಂಟ್ರೆಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಒತ್ತು ಕೊಡೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅವರು. ಇದು ನನ್ನ ಸುಮಾರು ವರ್ಷದ ಕೆಲಸ. ಸರ್, ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಸಿದ್ಧತೆಗಳು ಶಾಲೆಯಿಂದಾಗುತ್ತೆ, ನೀವು ಯಾವ ರೀತಿಯ ಒಂದು ಅನುಕೂಲಗಳನ್ನು ಅವ್ರು ಮಾಡ್ಕೊಡೋಂಥದ್ದಾಗಿದೆ? ಸರ್, ಶಾಲೆಯಿಂದ ಮಕ್ಕಳು ಬರ್ತಾರೆ ಸ್ಕೂಲ್ಗೆ. ಪ್ರತಿ ಶನಿವಾರ ಅವರಿಗೆ ಟ್ರೈನಿಂಗ್ ಕೊಡೋದಾಗ್ತದೆ. ಲೆಕ್ಚರ್ಸ್ ಬರ್ತಾರೆ ಬೋಯಿಂಗ್ ಕಂಪ್ನಿಯಿಂದ, ಟ್ರೈನಿಂಗ್ ಕೊಡ್ತಾರೆ ಮಕ್ಕಳಿಗೆ. ಟ್ರೈನಿಂಗ್ ಕೊಟ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಮಕ್ಕಳಿಗೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ? 176 ಜನ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಪ್ರತಿ 8th, 9th, 10th 176 ಮಕ್ಕಳಿದ್ದಾರೆ. ಯಾವ ಟೈಮಿಂದ ಯಾವ ಟೈಮ್ವರೆಗೂ ನಡೀತದೆ ಸರ್? ಸರ್, 7ರಿಂದ 5 ಗಂಟೆ. ಇದರಿಂದ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಪರಿಣಾಮ ಬೀರುವಂಥದ್ದಿದೆ? ಗ್ರಾಮೀಣ ಮಕ್ಕಳಿಗೆ ಏನು ಬೇಕು ಅನುಕೂಲ ಆಗುತ್ತಲ್ಲ. ಇಲ್ಲಿ ಎಂಥದ್ದು ಬೇಕಾದ್ರೆ ಬೆಂಗಳೂರು ಹೋಗ್ಬೇಕಾಯ್ತು, ಇನ್ನೊಂದು ಕಡೆ ಹೋಗ್ಬೇಕಾಯ್ತು, ಅದೆಲ್ಲ ಇಲ್ಲೇ ಇದೆಯಲ್ಲ, ಇಲ್ಲೇ ಮಾಡ್ಕೊಬೋದು. ಹತ್ರ ಬಂದಲ್ಲ. ಇದೇ ಥರ ನಾನು ಬೋಯಿಗೆರೆಯಲ್ಲಾಗಿದೆ, ಯಲೂರಲ್ಲಾಗಿದೆ, ಗರ್ಲ್ಸ್ ಹೈಸ್ಕೂಲ್ ದೇವರಲ್ಲಾಗಿದೆ, ವಿಜಯಪುರ, ಸೂರ್ಯಬೆಲೆ ಎಲ್ಲ ಕಡೆ ಇದೇ ಥರ ಮಾಡಿದರೆ ಎಲ್ಲದಕ್ಕಿಂತ ಚೆನ್ನಾಗಿ ನಮ್ಮದು ಸ್ಟಮ್ ಲಾಕ್ ಚೆನ್ನಾಗಿದೆ. ಎಷ್ಟು ಎಸ್ಟಿಮೇಟ್ ಆಗಿದೆ ಸರ್? ಸರ್, ಇದಕ್ಕೆ ಅದು ಹೇಳ್ತಾ ಹೋದ ಸಮಸ್ಯೆ, ಅದು ಏನು ಸಮಸ್ಯೆ ಅಂತ ಇರಲಿಲ್ಲ. ಇದನ್ನು ನಾನು ಕಾಂಟ್ರಿಬ್ಯೂಷನ್ ವಸ್ತು ರೂಪದಲ್ಲಿ ಅದನ್ನು ತೊಗೊಂಡು ಕಟ್ಟಿರೋದು. ಇದಕ್ಕೆ 18 ಲಕ್ಷ ಆಗುತ್ತೆ ವಸ್ತು ರೂಪದಲ್ಲಿ. ಅಷ್ಟಿಲ್ಲ ನಂದು, ನಂದೆಲ್ಲ 12 ಲಕ್ಷ ಇರ್ಬೋದು. 12 ಲಕ್ಷ ಕಾಂಪೌಂಡ್ ಎಲ್ಲ ಸೇರಿ 14 ಲಕ್ಷ ಬಿದ್ದಿದೆ. ಎಲ್ಲ ಚೀಪ್ ಆಗಿ ಬೆಸ್ಟಾಗಿ ಮಾಡಿಸಿದ್ದೆ. ಚೀಫ್ ಆಫ್ ಸ್ಟಾಫ್ ಬೋಯಿಂಗ್ ಗ್ಲೋಬಲ್ ಎಂಗೇಜ್ಮೆಂಟ್ ಲೀಡರ್ ಪ್ರವೀಣ ಯೋಗೇಂದ್ರ ಭಟ್ ಮಾತನಾಡಿ, ಇಂದಿನ ಮಕ್ಕಳಲ್ಲಿ ವಿಜ್ಞಾನ ಮತ್ತು ಆಕಾಶದ ನಿಗೂಢತೆಯನ್ನ ಮಕ್ಕಳಿಗೆ ತಿಳಿಸಿ ನಂತರ ಉನ್ನತ ವಿದ್ಯಾಭ್ಯಾಸದ ಮೂಲಕ ವಿಮಾನಯಾನದ ಪೈಲಟ್ಗಳು, ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತು ಏರೋಸ್ಪೇಸ್ಗಳಲ್ಲಿನ ಹಲವಾರು ತಾಂತ್ರಿಕ ಹುದ್ದೆಗಳು ಇಲ್ಲಿನ ಗ್ರಾಮೀಣ ಮಕ್ಕಳು ಭಾಗಿಯಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯ ವತಿಯಿಂದ ಮಾಡಿಕೊಡಲಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು. प्रोग्राम के बारे में देवरहली एरिया में अभी हमने यहाँ पे पेटिकोटे स्कूल में लैब खोला है. 2 और स्कूल में अभी लैब इनॉग्रेट हुआ है. तो यहाँ के बच्चों को अभी साइंस, इंजीनियरिंग, मैथ्स, एरोस्पेस के बारे में सीखने के लिए मौका मिलेगा. बोइंग का यहाँ पे कैंपस है, इंजीनियरिंग कैंपस. वहाँ से जो हमारे इंजीनियर्स हैं, जो हमारे एम्प्लॉयज़ हैं, वो आके बच्चों को एरोस्पेस के बारे में सिखाएंगे. और हम सोचते हैं कि कुछ बच्चे ये सीख के बोइंग में ज्वाइन करेंगे या एरोस्पेस में ज्वाइन करेंगे, कुछ बच्चे पायलट बनेंगे. तो यहाँ से ये सब सीख के जो क्लास में सिखाते हैं उसको यहाँ पे आगे सीखेंगे. यहाँ से सीखने के बाद इंडस्ट्री में जाएंगे और बहुत आगे यहाँ से बढ़ेंगे. ये हमारी मेरा नाम प्रवीणा, CSR है. ಸಂದರ್ಭದಲ್ಲಿ ಚೀಫ್ ಆಫ್ ಸ್ಟಾಫ್ ಬೋಯಿಂಗ್ ಗ್ಲೋಬಲ್ ಎಂಗೇಜ್ಮೆಂಟ್ ಲೀಡರ್ ಪ್ರವೀಣ ಯೋಗೇಂದ್ರ ಭಟ್, ವಿಲ್ ಮೇಕರಿ, ಲಿಂಡ್ಸೆ ಎ ಲಿಯನಾರ್ಡ್, ಜಾನ್ ಸಾಸಮನ್, ಸುಧಾ ಪ್ರಿಯಾಧರ್ ಶಾನ್, ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಕೆ, ಆಡಳಿತ ಮಂಡಳಿ ಅಧ್ಯಕ್ಷ ವೈಸಿ ಡಾಕ್ಟರ್ ಯಾಚಿ ದೊಡ್ಡಯ್ಯ, ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ ಸ್ವಾಮಿ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಣ್ಣ, ಸಹ ಕಾರ್ಯದರ್ಶಿ ಆರ್.ಕೆ. ಪಂಡರಿನಾಥ್, ಬಿಒ ಲಲಿತಮ್ಮ, ಸಹ ಶಿಕ್ಷಕರಾದ ರವಿಕುಮಾರ್ ನಾಯಕ್, ಬೈರೇಗೌಡ, ಕೃಷ್ಣಂ ರಾಜ್ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.